ಓಕೆ. ಓಕೆ ಸ್ನೇಹಿತರೆ, ಆಕ್ಚುಲಿ ನಿಮಗೆ ಗೊತ್ತಿರ್ಬೋದು, ನಾನು ಅವ್ರ ಜೊತೆ ಕೂತಿದ್ದೀನಿ ಅಂದ್ರೆ ಯಾವ ವಿಚಾರನ ಮಾತಾಡ್ತೀನಿ ಆಲ್ರೆಡಿ ಫೋನ್ ಮಾಡಿರ್ತೀರಾ. ಸೊ ನಟ ದರ್ಶನ್ ಅವ್ರ ವಿಚಾರ ಮಾತಾಡಕ್ ಬಂದಿದ್ದೀನಿ. ಏನಪ್ಪಾ ಅಂದ್ರೆ ಈಗ ಇಷ್ಟೆಲ್ಲ ಆಯ್ತು, ಬೇಲ್ ಕ್ಯಾನ್ಸಲ್ ಆಯ್ತು, ಈಗ ಆಲ್ರೆಡಿ ಅವರು ಜೈಲಲ್ಲಿ ಇದ್ದಾರೆ, ವಿಚಾರಣಾಧಿ ಕೈದಿಯಾಗಿ. ಸೊ ಮುಂದಿನ ನಡೆ ಏನು ಅನ್ನೋದನ್ನ ತಿಳ್ಕೊಂತ ಹೋಗೋಣ. ಸರ್ ನಮಸ್ತೆ. ಸರ್ ಆಕ್ಚುಲಿ ಈಗ ನೆಕ್ಸ್ಟ್ ಈಗ ಸದ್ಯದಲ್ಲಿ ಈಗ ಪರಿಸ್ಥಿತಿ ಒಂಥರ ನಿಮ್ಗೆ ಒಂಥರ ಕನ್ಫ್ಯೂಷನ್ ಪರಿಸ್ಥಿತಿ ಇದೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಿದೆ ಸರ್? ಇಲ್ಲ, ನನ್ನ ನಟ ದರ್ಶನ್ ಅವ್ರ ಬಗ್ಗೆ ನಾನು ಮಾತಾಡಲ್ಲ. Okay. ಯಾಕಂದ್ರೆ ನಾನು ಅವ್ರ ವಕೀಲರಲ್ಲ. ಹಾ. ಪವಿತ್ರ ಗೌಡ ಅವ್ರಿಗೆ ನಾನು ವಕೀಲನಾಗಿದ್ದೆ, ಈಗಲೂ ನಾನಿದ್ದೀನಿ. ಓಕೆ. ನನ್ನ ಜೊತೆಗೆ ಇನ್ನು ಸ್ವಲ್ಪ ಬಿಕಾಸ್ ಇದು ಸ್ವಲ್ಪ ಜಾಸ್ತಿ ರಿಸರ್ಚ್ ವರ್ಕ್ ಮಾಡಬೇಕು, ಸ್ವಲ್ಪ ಕೆಲವೊಂದು ಸಪೋರ್ಟ್ ಬೇಕು. ಹಾಗಾಗಿ ನನ್ನ ಜೊತೆಗೆ ಬಾಲನ್ ಅಂತ ಇನ್ನೊಬ್ರು ಸೀನಿಯರ್ ಅಡ್ವೊಕೇಟ್ ಇದ್ದಾರೆ, ಅವ್ರನ್ನ ಕೂಡ ಈ ಕೇಸಲ್ಲಿ ಪವಿತ್ರ ಅವ್ರಿಗೆ ಎಂಗೇಜ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ದಿವಸ ಆಯ್ತು. ಸೊ ಅದಾದ್ಮೇಲೆ ಇವಾಗ ನೆಕ್ಸ್ಟ್ ಅದೇ ಯೋಚನೆ ಮಾಡ್ತಾ ಇದೀವಿ ವೆದರ್ ಇನ್ನ ಬೇರೆ ಯಾವ್ದೋ ಒಂದು ಟೆಕ್ನಿಕಲ್ ಗ್ರೌಂಡ್ ಮೇಲೆ ಯಾವ್ದೋ ಒಂದು ಇವಾಗ ಒಂದು ಅಪ್ಲಿಕೇಶನ್ ಫೈಲ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದೀವಿ. ಬೇಯಿಲ್ದು ಆಗತ್ತೋ ಆಗಲ್ಲೋ ಸೆಕೆಂಡರಿ, ಬಟ್ ಪ್ರಯತ್ನ ಅಂತೂ ನಾವು ಮಾಡ್ಲೇಬೇಕು. ಸೊ ಅದೊಂದು ಮೂವ್ ಮಾಡ್ತೀವಿ, ಅದು ಬಾಲನ್ ಅವರು ಮಾಡ್ತಾರೆ. ಜೊತೆಗೆ ನಾವು ಏನು ಈ ಸುಪ್ರೀಂ ಕೋರ್ಟ್ ರಿವ್ಯೂ ಹಾಕೋದ್ರ ಬಗ್ಗೆ ಕ್ಲೈಂಟ್ ಹತ್ರ ಸೋಮವಾರ ಮಾತಾಡಿ ಡಿಸೈಡ್. ಸದ್ಯಕ್ಕಿರೋದು ಇಷ್ಟೇ, ಯಾಕಂದ್ರೆ ಎಲ್ಲ ಈ ಮಧ್ಯದಲ್ಲಿ ತುಂಬಾ ರಜಾಗಳು ಬಂದಿದೆ, ಹಬ್ಬ ಎಲ್ಲ ಬಂದಿದೆ. ಸೊ ಹಾಗಾಗಿ ಸ್ವಲ್ಪ ಡಿಸಿಷನ್ ತಗೊಳಕ್ ಇಟ್ ವಿಲ್ ಟೇಕ್ ಟೈಮ್. ಬಟ್ ಕೆಲವು ಲಾಯರ್ ಹೇಳೋದ್ ಪ್ರಕಾರ ಇನ್ನು 1 ವರ್ಷ ಅಥವಾ ಟ್ರಯಲ್ಸ್ ಮುಗಿಯೋವರೆಗೂ ಯಾವುದೇ ಕಾರಣಕ್ಕೂ ಬೇಲೆ ಆಗಲ್ಲ ಅಂತ ಕೆಲವರು ಹೇಳ್ತಾರೆ. ಟ್ರಯಲ್ ಸ್ಟಾರ್ಟ್ ಆಗ್ಬೇಕು, ಖಂಡಿತ ಹೌದು. ಟ್ರಯಲ್ ಮಾಡದೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಕೆಲವೊಂದು ಗ್ರೌಂಡ್ಸ್ ಇದೆ, ನೋಡೋಣ. ಅದ್ರಲ್ಲಿ ಸ್ವಲ್ಪ ಏನಾದ್ರು ಸ್ವಲ್ಪ ಲಿಬರಲ್ ಆಗಿ ಏನಾದ್ರು ಆಗ್ಬೋದಾ. ಒಂದ್ ಪ್ರಯತ್ನನೇ ಪಡ್ಲಿಲ್ಲ ಅಂದ್ರೆ ಏನು ಅರ್ಥ ಇರೋದಿಲ್ಲ. ಅಡ್ವೊಕೇಟ್ಸ್ ಆಗಿ ಒಂದು ಪ್ರಯತ್ನ ಪಡ್ತಿರ್ಬೇಕು, ಆಗದೇ ಇಲ್ಲ ಅಂತ ಕೈ ಕಟ್ಟಿ ಕೂತ್ಕೊಳಕ್ ಆಗಲ್ವಲ್ಲ. ಸರ್, ಈಗ ನೀವು ಚಾರ್ಜ್ ಶೀಟ್ ತುಂಬಾ ಒಂದ್ 4,000 ಪುಟ ಏನ್ ಚಾರ್ಜ್ ಶೀಟ್ ಇತ್ತು ಅದನ್ನೆಲ್ಲ ಕಂಪ್ಲೀಟ್ ನೋಡಿದಾಗ ನಿಮ್ಗೆ ಏನ್ ಅನಿಸ್ತು ಸರ್? ಅಂದ್ರೆ ಇವರು ಪವಿತ್ರ ಗೌಡ ಅವರ ಇನ್ವಾಲ್ವ್ಮೆಂಟ್ ಆಗಲಿ. ಫ್ರಮ್ ಡೇ ಒನ್ ಇಂದ ನಾನು ಹೇಳ್ತಾ ಇದ್ದೀನಲ್ಲ, ಈ ಚಾರ್ಜ್ ಶೀಟ್ ಏನಂದ್ರೆ ನೋಡೋದಕ್ಕೆ ವೆರಿ ಬ್ಯೂಟಿಫುಲ್ ಆಗಿದೆ. ಅದರೊಳಗಡೆ ಇರ್ತಕ್ಕಂಥ ಮೆಟೀರಿಯಲ್ಸ್ ಅದ್ರಲ್ಲಿ ಬಹಳ ಲೂಪ್ ಹೋಲ್ಸ್ ಇದೆ. ಆಮೇಲೆ ಇದು ಜಸ್ಟ್ ಒಂದು ಮೀಡಿಯಾ ಅಟೆನ್ಷನ್ಗೋಸ್ಕರ ಏನೋ ಮಾಡಿರ್ಬೋದೇನೋ ಅಂತ ಅನ್ಸುತ್ತೆ. ಜೊತೆಗೆ ಕೆಲವೊಂದು ಮಿಸ್ಟೇಕ್ಸ್ಗಳು ಖಂಡಿತ ಇದೆ ಅದರಲ್ಲಿ. ಪವಿತ್ರ ಅವ್ರನ್ನ ಒಂದು ಬ್ರಿಡ್ಜ್ ಮಾಡಿ ಇದ್ರಲ್ಲಿ ಒಂದು ಇನ್ನಸೆಂಟ್ ಇರುವಂತ ಒಂದು ಲೇಡಿನ ಸೇರಿಸಿದ್ದಾರೆ. ಸೊ ಕೆಲವೊಂದನ್ನ ಕೋರ್ಟ್ ಆಗ್ತದೆ, ಖಂಡಿತ ಅದನ್ನ ಕೋರ್ಟ್ ಗಮನ ತಂದು ಅದನ್ನ ಫ್ಯೂಚರ್ ಅಲ್ಲಿ ಕೇಸ್ ನಡೆಸಬೇಕಾದ್ರೆ ಅದನ್ನ ಖಂಡಿತವಾಗಿಯೂ ಅದನ್ನ ಎಸ್ಟಾಬ್ಲಿಷ್ ಮಾಡ್ತೀವಿ. ಇಟ್ ವಿಲ್ ಟೇಕ್ ಟೈಮ್ ಅಷ್ಟೇ. ಈಗ ನಮ್ಮ ಮಾಧ್ಯಮಗಳ ಮುಂದೆ ಏನ್ ಹೇಳೋದು, ಕೆಲವೊಂದು ಕೇಸಿನ ಪ್ರಕರಣದ ಬಗ್ಗೆ ಖಂಡಿತ ಹೇಳಕ್ ಆಗಲ್ಲ. ಜನರಲ್ ಆಗಿ ಹೇಳ್ಬೋದು ಅಷ್ಟೇ, ಜನರಲೈಸ್ಡ್ ಆಗಿ ಏನ್ ಬೇಕಾದ್ರೂ ಹೇಳ್ಬೋದು. ಬಟ್ ಪ್ರಕರಣದಲ್ಲಿ ಇಂತಿಂತ ಪೇಜ್ ಅಲ್ಲಿ ಹೀಗೆ ಇದೆ, ಈ ತರನೇ ಇದೆ, ಅದನ್ನೆಲ್ಲ ಖಂಡಿತ ಅದು ಕೋರ್ಟ್ ಅಲ್ಲೇ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಈ ಪ್ರಕರಣದಲ್ಲಿ 17 ಜನ ಇರ್ತಕ್ಕಂಥದ್ದು, ಅದ್ರಲ್ಲಿ ಬರೀ ಏನು ಇಬ್ಬರೇ ಅಲ್ಲ, ಪವಿತ್ರ ಅವರು ಮತ್ತೆ ಏಟು ಅಷ್ಟೇ ಅಲ್ಲ, ಇನ್ನು 17 ಜನ ಇದ್ದಾರೆ. ಅದ್ರಲ್ಲಿ ಪಾಪ ಎಷ್ಟೋ ಜನ ಬಡವ್ರ ಮಕ್ಳು ಇದ್ದಾರೆ, ಬಹಳ ಇನ್ನಸೆಂಟ್ ಇದ್ದಾರೆ, ಅವ್ರಗಳ ಬಗ್ಗೆನೂ ಯೋಚನೆ ಮಾಡ್ಬೇಕಾಗತ್ತೆ. ಬಟ್ ಈ ಕೇಸ್ ಏನಂದ್ರೆ ಒಂದೇ ವರ್ಡ್ ಅಲ್ಲಿ ಹೇಳೋದಂದ್ರೆ ಎಲ್ಲಾ ವಕೀಲರು ಕಲೆಕ್ಟಿವ್ಲಿ ಹೋಗ್ಬೇಕು, ಕಲೆಕ್ಟಿವ್ ಆಗಿ ಹೋಗ್ಬೇಕು. ನೆಕ್ಸ್ಟ್ ಚಾರ್ಜ್ಗೆ ಅಂತ ಇರುತ್ತೆ, ಚಾರ್ಜ್ಗೆ ಇದ್ದಾಗ ಒಬ್ರು ಬಂದು ಚಾರ್ಜ್ಗೆ ಹಾಕೊಳ್ತಾರೆ, ಡಿಸ್ಚಾರ್ಜ್ಗೆ ಅಂತ ಹಾಕೊಳ್ತಾರೆ, ಇಲ್ಲಿ ಏನೋ ರಿಜೆಕ್ಟ್ ಆಗುತ್ತೆ, ತಿರ್ಗಿ ಹೈಕೋರ್ಟ್ಗೆ ಹೋಗ್ತಾರೆ. ಈ ತರ ಎಲ್ಲ ಎಳ್ದಾಡ್ಕೊಂಡೆಲ್ಲ ಹೋಯ್ತು ಅಂದ್ರೆ ತುಂಬಾ ಟೈಮ್ ತಗೊಂಡ್ಬಿಡುತ್ತೆ ಟ್ರಯಲ್. ಏನಂದ್ರೆ ಎಲ್ಲರೂ ಬಂದ್ಬಿಟ್ಟು ನಾವು ಚಾರ್ಜ್ ಮಾಡೋದಕ್ಕೆ ನೋ ಅಬ್ಜೆಕ್ಷನ್ಸ್ ಅಂತ ಹೇಳಿದ್ರೆ ಟ್ರಯಲ್ ಬೇಗ ಫಾಸ್ಟ್ ಆಗಿ ಸ್ಟಾರ್ಟ್ ಆಗತ್ತೆ. ಈ ತರ ಎಲ್ಲ ಕೆಲವೊಂದೆಲ್ಲ ಇದೆ. ಸೊ ನೋಡ್ಬೇಕು ಯಾವ ತರ, ಬಿಕಾಸ್ ಒಬ್ಬೊಬ್ರು ಯಾರ್ಯಾರು ಲಾಯರ್ ಯಾರ್ಯಾರು ಬರ್ತಾರೆ, ಯಾವ ತರ ಸ್ಟಾರ್ಟ್ ಮಾಡ್ತಾರೆ ಅಂತ ಖಂಡಿತ. ಬಟ್ ಒಳಗಡೆ ಇರೋತಕ್ಕಂಥ 7 ಮೆಂಬರ್ಸ್ ಖಂಡಿತ ಸ್ವಲ್ಪ ಸಮಯ ತಗೊಳುತ್ತೆ, ತೊಂದರೆ ಆಗ್ತಾ ಇದೆ. ನೋಡೋಣ, ಹೊರಗಡೆ ಇರ್ತಕ್ಕಂಥ ಅಡ್ವೊಕೇಟ್ಗಳು ಕೋಪರೇಟ್ ಎಲ್ಲ ಮಾಡ್ಬೇಕಾಗತ್ತೆ. ನೋಡೋಣ, ಅದಕ್ಕೆ ತಕ್ಕನಾಗಿ ಕೇಸ್ ನಡೆಸ್ಬೇಕು. ಸರ್, ಇವಾಗ ಎಲ್ಲಾ ಲಾಯರ್ಸ್ ಆಲ್ರೆಡಿ ಈಗ ಮುಂಚೆ ಏನಿದ್ರು ಅವರೇ ಕಂಟಿನ್ಯೂ ಆಗ್ತಾರೆ ಅಥವಾ ಏನಾದ್ರು ಚೇಂಜಸ್ ಬೇರೆ ಹೇಳ್ದಲ್ಲ, ನನಗೆ ಖಂಡಿತ ಗೊತ್ತಿಲ್ಲ. ಮೇ ಬಿ ನನಗಿರೋ ಮೆಸೇಜ್ ಪ್ರಕಾರ ಕೆಲವೊಬ್ಬರೆಲ್ಲ ಬದಲಾಗ್ತಾ ಇರ್ಬೋದು. ಬಟ್ ಪವಿತ್ರ ಗೌಡಗೆ ನಾವ್ ಇದ್ದೀವಿ, ನಾನಿದ್ದೀನಿ. ನನ್ ಜೊತೆಗೆ ಬಾಲನ್ ಸರ್ನ ಸೇರಿಸ್ಕೊಂಡಿದ್ದೀನಿ ರೀಸೆಂಟ್ ಆಗಿ. ಅವ್ರನ್ನ ಅಪ್ರೋಚ್ ಆಗಿ ಈ ಕೇಸಲ್ಲಿ ತಾವು ಇರ್ಬೇಕು ಸರ್ ಅಂತ ಕೇಳಿಕ್ಕೆ ಆಯ್ತು ಅಂತ ಹೇಳಿದ್ರು. ಸೊ ಅವ್ರನ್ನು ಕೂಡ ತಮ್ಮ ಮಾಧ್ಯಮಗಳಲ್ಲಿ ಕೂಡ ನೋಡಿರ್ತೀರ, ಅವ್ರು ಕೆಲವೊಂದು ಇಂಟರ್ವ್ಯೂಗಳು ಕೂಡ ಕೊಟ್ಟಿದ್ದಾರೆ, ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಬಟ್ ಅಂದ್ರೆ ಈಗ ನಟ ದರ್ಶನ್ ಅವ್ರ ಕೇಸ್ ಮುಂಚೆ ಸಿ ವಿ ನಾಗೇಶ್ ಅವರು ಎಲ್ಲ ಮಾಡಿದ್ರು, ಸೊ ಅವರೇ ಕಂಟಿನ್ಯೂ ಆಗ್ಬೋದಾ ಅಥವಾ ಬೇರೆ ಏನಾದ್ರು ಚೇಂಜಸ್ ಆಗುತ್ತೆ? ಅದು ಗೊತ್ತಿಲ್ಲ. ಅವ್ರ ಬಗ್ಗೆ ನಾವೇನ್ ಹೇಳಿದ್ರು ತಪ್ಪಾಗ್ತದೆ, ಅವ್ರು ಯಾರನ್ನ ಬೇಕಾದ್ರೆ ಕರ್ಕೊಂಡ್ ಇಟ್ಕೊಳ್ಳಿ. ಬಟ್ ಅದ್ರ ಬಗ್ಗೆ ನಂಗೆ ಖಂಡಿತ ಐಡಿಯಾ ಇಲ್ಲ, ಅವ್ರ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ. ಅಂದ್ರೆ ಅವ್ರ ಕೇಸ್ ನಡೆಸೋದ್ರ ಬಗ್ಗೆ ಖಂಡಿತ ಗೊತ್ತಿಲ್ಲ. ಯಾಕಂದ್ರೆ ಇದು ಒಂದೇ, ನೀವ್ ಹೇಳಿದಾಗ ಆಗ್ಲೇ ಹೇಳಿದ್ರೆ ಒಂದೇ ಸಲ ಇಬ್ರು ಎಲ್ಲರೂ ಒಟ್ಟಾಗಿನೇ ಮೂವ್ ಆಗಿದ್ರೆ ಈ ಕೇಸಲ್ಲಿ ಸ್ವಲ್ಪ ಇದ್ ಮಾಡ್ಬೋದು. ಅದು ಅವ್ರಿಗೂ ಗೊತ್ತಿರುತ್ತೆ, ಕಲೆಕ್ಟಿವ್ಲಿ ಹೋಗ್ಬೇಕು ಅನ್ನೋದು ಅವ್ರಿಗೂ ಗೊತ್ತಿರುತ್ತೆ. ಇಲ್ಲಾಂದ್ರೆ ಅವರು ತೊಂದರೆ ಅನುಭವಿಸ್ತಾರೆ. ಸೊ ಎಲ್ಲರ ಹತ್ರನು ನೀಟಾಗಿ ಇದ್ಕೊಂಡು ನೀಟಾಗಿ ಹೋಗ್ಬೇಕು.
ಒಬ್ರು ಈ ಕಡೆ ರೈಟ್ ಎಳೆಯೋದು, ಒಬ್ರು ಲೆಫ್ಟ್ ಎಳೆಯೋದು, ಒಬ್ರು ಫ್ರಂಟ್ ಎಳೆಯೋದು, ಒಬ್ರು ಬ್ಯಾಕ್ ಎಳೆಯೋದು ಮಾಡಿದ್ರೆ ಎಂತದ್ದಾದ್ರೂ ಎಂತ ಕೇಸ್ ಆದ್ರೂ ಡಿಲೇ ಆಗುತ್ತೆ. ಸೊ ಡಿಲೇ ಆಗ್ಬಾರ್ದು ಅಂದ್ರೆ ಕಲೆಕ್ಟಿವ್ ಆಗಿ ಹೋಗ್ಬೇಕು. ಸರ್ ಆಕ್ಚುಲಿ ಲಾಸ್ಟ್ ಟೈಮ್ ಏನಾಗಿತ್ತು ಅಂದ್ರೆ ಪವಿತ್ರ ಗೌಡ ಆಗ್ಲಿ ಅಥವಾ ದರ್ಶನ್ ಅವರಾಗ್ಲಿ ಅಂದ್ರೆ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಅಂದ್ರೆ ಸ್ವಲ್ಪ ಏನೋ ರಾಜ್ಯಾತಿಥ್ಯ ಕೊಡ್ತಾವ್ರೆ ಅಂತ. ಸೊ ಈ ತರ ಏನಾದ್ರು ಆತರ ಕಂಪ್ಲೇಂಟ್ಸ್ ಬರ್ತಾ ಇದೆಯಾ ಏನೋ ಮಾಡ್ಬೇಕು ಅಂತ? ಅಲ್ಲ, ಮೊನ್ನೆ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ ಟ್ರಾನ್ಸ್ಫರ್ಗೆ ಅಂತ, ಬಟ್ A1 ಗೆ ಹಾಕೊಂಡಿಲ್ಲ. ಪವಿತ್ರ ಗೌಡ ಅವ್ರಿಗೇನಿಲ್ಲ, ಬೇರೆ ಎಲ್ಲರಿಗೂ ಹಾಕೊಂಡಿದ್ದಾರೆ ಅಂತ ನನಗೆ ಮೆಸೇಜ್. ಬಟ್ ಅದು ತಪ್ಪಿವ್ರೆ, ಆಕ್ಚುಲಿ ಅದು ಹಾಕೊಂಬಾರ್ದು. ಯಾಕಂದ್ರೆ ಇವ್ರ ಬೇರೆ ಕಡೆಗೆ ಶಿಫ್ಟ್ ಆಯ್ತು ಅಂದ್ರೆ ನಮ್ಗೆ ಇಲ್ಲಿ ಟ್ರಯಲ್ ನಡೆಸೋದು ಕಷ್ಟ ಆಗುತ್ತೆ. ಆಮೇಲೆ ಫ್ಯಾಮಿಲಿ ಮೆಂಬರ್ಸ್ ಮೀಟ್ ಆಗೋದ್ ಕಷ್ಟ ಆಗುತ್ತೆ. ಆಮೇಲೆ ಚಾರ್ಜ್ ಆಗ್ಬೇಕಾದ್ರೆ ಪಾರ್ಟೀಸ್ ಪ್ರೆಸೆನ್ಸ್ ಬೇಕು, ಅದು ಕಷ್ಟ ಆಗುತ್ತೆ. ಹಲವಾರು ತೊಂದರೆ ತೊಡಕುಗಳು ಖಂಡಿತ ಇದೆ, ಅದು ಆಗ್ಬಾರ್ದು. ಆಮೇಲೆ ನಾನು ನೋಡ್ದೆ ಇವಾಗ ಇವ್ರನ್ನೇ ಬಹಳ ಫೋಕಸ್ ಮಾಡಿ ಇವ್ರುಗಳಿಗೆ ಬಹಳ ಒಂಥರ ಹೆಂಗಂದ್ರೆ ನಾರ್ಮಲ್ ಆಗೇ ಇಲ್ಲ. ಅವರು ತುಂಬಾ ಕಷ್ಟ. ನನ್ನ ಇಂಟರ್ನಲ್ ಒಳಗಡೆ ಅವ್ರಿಗೆ ಅಷ್ಟು ಅನುಕೂಲಗಳು ಖಂಡಿತ ಇಲ್ಲ ಅಲ್ಲಿ. ಆತರ ಆಗೋಗಿದೆ. ಆತರ ಮಾಡಬಾರ್ದು. ಇದು ಹೆಂಗಂದ್ರೆ ಏನಾಗೋಗಿದೆ, ಮಾಧ್ಯಮಗಳು ತುಂಬಾ ಫೋಕಸ್ ಮಾಡೋದ್ರಿಂದ ಮತ್ತೊಂದ್ರಿಂದನೇ ಮೇ ಬಿ ಆ ಸಮಸ್ಯೆ ಆಗಿರೋದು ಅನ್ಸುತ್ತೆ. ಪಾಪ ಅವರು ಸ್ವಲ್ಪ ನೆಮ್ಮದಿಯಾಗಿ ಒಳಗಡೆ ಇರ್ಬೇಕು. ಇಲ್ಲಾಂದ್ರೆ ಅವರು ಹ್ಯೂಮನ್ಸ್ ಅಲ್ವಾ, ಅವ್ರುಗಳು ಬಹಳ ಕಷ್ಟ ಆಗ್ತಾ ಇರುತ್ತೆ. ಯಾಕಂದ್ರೆ ಅಲ್ಲಿ ಬಹಳ ಅವ್ರ ಮೇಲೆ ಒಂಥರ ಅಲ್ಲಿನ ಅಧಿಕಾರಿಗಳು ಬಹಳ ಕಣ್ಣಿಟ್ಬಿಟ್ಕೊಂಡು ಒಂಥರ ಕ್ಯಾಮ್ರಾ ಸರ್ವೇಲೆನ್ಸ್ ಅಲ್ಲಿ ಇದ್ದಂಗಿದ್ದಾರೆ. ಮೈಕ್ರೋ ಮೈನ್ಯೂಟ್ ಹಂಗಾಗಿ ಮೈನ್ಯೂಟ್ ಥಿಂಗ್ಸ್ ಗಳನ್ನು ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಆತರ ಮಾನಿಟರ್ ಮಾಡ್ತಾ ಇದ್ದಾರೆ. ಅಂದ್ರೆ ಇವಾಗ ಮೀಡಿಯಾ ತುಂಬಾ ಫೋಕಸ್ ಇರೋದ್ರಿಂದ ಅವ್ರಿಗೆ ತುಂಬಾ ಅಂದ್ರೆ ನಾರ್ಮಲ್ ಆಗಿ ಇರೋಕ್ ಆಗ್ತಿಲ್ಲ ಅಥವಾ ತುಂಬಾ ಕಷ್ಟ. ಅಂದ್ರೆ ಬೇರೆ ವಿಚಾರಣೆ ಕೈದಿಗಳು ಹೇಗಿರ್ತಾರೋ ಅದಕ್ಕಿಂತ ಕಠಿಣವಾಗಿದ್ದಾರೆ ಅಂತ ಯಾವ ರೀತಿ? ಅದು ಕಠಿಣ ಅನ್ನೋದಕ್ಕಿಂತ ನಾರ್ಮಲ್ ಲೈಫ್ ಇರಕ್ಕೆ ಆಗಲ್ಲ ಅನ್ಸುತ್ತೆ. ಈ ಅಧಿಕಾರಿಗಳು ಅವಾಗ ಎಲ್ಲ ಸ್ಟ್ರಿಕ್ಟ್ ಮಾಡ್ತಾರೆ. ಬೇರೆ ನಾರ್ಮಲ್ ಆಗಿರೋರನ್ನ ಸ್ವಲ್ಪ ಆರಾಮಾಗಿ ಇರ್ತಾರೆ. ಇವ್ರಿಗೆ ಅದು ಅಷ್ಟು ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಇರ್ಬೋದು ಅನ್ಸುತ್ತೆ. ಒಬ್ಬ ನಾರ್ಮಲ್ ವ್ಯಕ್ತಿಗಿಂತ ಕಠಿಣವಾಗಿದೆ ಅನ್ನೋ ಹೇಳ್ತಾ ಇದ್ದಾರೆ. ಕಠಿಣ ಅಂದ್ರೆ ಅವ್ರಿಗೇನ್ ಶಿಕ್ಷೆ ಕೊಡಲ್ಲ. ಓಕೆ, ನಾರ್ಮಲ್ ಆಗಿ ಇರಕ್ ಆಗಲ್ಲ. ಒಂದ್ ಸ್ವಲ್ಪ ಬಹಳ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಟಫ್ ಮಾಡ್ತಾ ಇದಾರೆ ಅಂತ ನನಗೆ ಅನ್ಸುತ್ತೆ. ಎಲ್ಲಾರ್ಗು ನಾನು ಯಾರೋ ಒಬ್ರಿಗೆ ಫೋಕಸ್ ಮಾಡ್ತಾ ಇಲ್ಲ. ಪವಿತ್ರ ಅವ್ರಿಗೂ ಕೂಡ ಅದೇ ತೊಂದರೆ ಆಗ್ತಾ ಇರುತ್ತೆ ಅಂತ ನನ್ನ ಭಾವನೆ. ನಾವೇ ಭೇಟಿ ಆಗಕ್ ಹೋದಾಗ ಇವ್ರನ್ನ ಭೇಟಿ ಆಗಕ್ ಮಾತ್ರ ಡಿಫ್ರೆಂಟ್ ರೂಲ್ಸ್ ಗಳು ಮಾಡಕ್ ಕೊಟ್ರು. 28 ಅಪ್ಲಿಕೇಶನ್ಸ್ ಗಳು ನಾವು ಕೂಡ ಅಪ್ಲಿಕೇಶನ್ ಮೊದ್ಲೆಲ್ಲ ಕೊಟ್ರೆ ಬೇರೆ ತರನೇ ಇರ್ತಾ ಇತ್ತು. ಇವಾಗ ಪ್ರತಿಯೊಂದಲ್ಲೂ ಸಿಗ್ನೇಚರ್ಸ್, ಪ್ರತಿಯೊಂದು ಫೋಟೋ ಕಾಪಿ ಇಟ್ಕೊಂತಾರೆ. ಬಹಳ ರೂಲ್ಸ್ ಮಾಡ್ಬಿಟ್ಟಿದ್ದಾರೆ. ಇವ್ರಿಗೆ ಸಪರೇಟ್ ಫೈಲ್ ಇಟ್ಕೊಂಡಿದ್ದಾರೆ. ಅದೆಲ್ಲ ಮಾಡಬಾರ್ದು. ಜೈಲ್ ಅಧಿಕಾರಿಗಳು ಕೂಡ ಅಷ್ಟೊಂದು ಇದು ಮಾಡಿ ಎಲ್ಲಾರನ್ನು ಈಸಿಯಾಗಿ ಬಿಟ್ಟು ಇವ್ರುಗಳಿಗೆ ಮಾತ್ರ ಅಷ್ಟೊಂದು ಟೈಟ್ ಆತರ ಮಾಡಬಾರ್ದು ಅಂತ ನನ್ನ ಭಾವನೆ. ನೋಡೋಣ, ಅದು ಕೋರ್ಟಿನ ಗಮನಕ್ಕೂ ಕೂಡ ತರ್ತೀನಿ. ನೋಡೋಣ. ಭೇಟಿ ಆಗಿದ್ರೆ ಸರ್ ಪವಿತ್ರ ಅವ್ರನ್ನ ಮಾತ್ರ ಒಂದ್ಸಲ ಭೇಟಿ ಆಗಿದೆ, ಬಟ್ ಸರಿಯಾಗಿ ಮಾತಾಡಕ್ ಆಗಿಲ್ಲ. ನೋಡೋಣ, ಸೋಮವಾರ ಇನ್ನೊಂದ್ಸಲ ಭೇಟಿ. ಸೊ ಹೆಂಗಿದೆ ಸರ್ ಅವ್ರ ಪರಿಸ್ಥಿತಿ? ಅಂದ್ರೆ ಅವ್ರ ಮಾನಸಿಕವಾಗಿ ಇರ್ತಾರೆ, ಎಲ್ಲರಿಗೂ ನೋವಿದ್ದೇ ಇರುತ್ತಲ್ವಾ. ಎಲ್ಲರಿಗೂ ಹ್ಯೂಮನ್ಸ್ ಅಲ್ಲ, ಮನುಷ್ಯ. ಅವರು ತಪ್ಪು ಮಾಡಿದ ಒಳಗಡೆ ಹೋದಾಗ ಎಂತರಿಗೂ ನೋವಿರುತ್ತೆ, ಅವ್ರಿಗೂ ನೋವಿದೆ. ಯಾಕೆಂತಂದ್ರೆ ಮುಂಚೆ ಕೆಲವೊಂದ್ ಅವ್ರ ಬಗ್ಗೆ ಸ್ವಲ್ಪ ಕೆಲವೊಂದು ಕಮೆಂಟ್ಸ್ ಬರ್ತಾ ಇತ್ತು. ಇವ್ರು ಕೋರ್ಟ್ಗೆ ಹೋಗಲು ಆರಾಮಾಗಿ ಹೋಗ್ತಾರೆ, ತುಂಬಾ ಆರಾಮಾಗಿ ಮೇಕಪ್ ಮಾಡ್ಕೊಂಡು ಡ್ರೆಸ್ ಮಾಡ್ಕೊಂಡು ಮಾಡಬಾರ್ದು. ಇವ್ರೆ ಇದೆಲ್ಲ ತಪ್ಪಿವ್ರೆ. ಸಣ್ಣ ಅವರ ಪರ್ಸನಲ್ ಥಿಂಗ್ಸ್ ಗಳ ಬಗ್ಗೆ ನಾವು ಕೇಳಲೇಬಾರ್ದು. ಒಬ್ರು ಮನುಷ್ಯರಾಗಿ ನಾರ್ಮಲ್ ಆಗಿರಕ್ ಬಿಡ್ಬೇಕು. ಅವ್ರನ್ನ ನಾರ್ಮಲ್ ಆಗಿ ಇಡಕ್ ಬಿಡ್ಲಿಲ್ಲ ಅಂದ್ರೆ ಅವ್ರನ್ನ ನಾವು ಕಟ್ಟಾಕಕ್ ಹೋಗ್ತಾ ಇದೀವಿ. ಅವ್ರು ನಾರ್ಮಲ್ ಆಗಿ ಬದುಕಕ್ ಬಿಡ್ಬೇಕಲ್ವಾ, ಅವ್ರು ಹ್ಯೂಮನ್ಸ್ ಅಲ್ವಾ. ಕೋರ್ಟ್ಗೆ ಹೋದಾಗ ಹೆಂಗೆ ಎಲ್ಲ ಅವ್ರು ಹೆಂಗ್ರಿ ಅವ್ರಿಗೇನು ಇಲ್ಲ ಒಂಥರ ಹೆಂಗೋ ಬರ್ಬೇಕಾಗಿತ್ತು. ಅವ್ರು ನೀಟಾಗಿ ಒಂದು ಕೋರ್ಟ್ಗೆ ಒಂದು ಗೌರವವಾಗಿ ಹೆಂಗ್ ಬರ್ಬೇಕು ಹಂಗ್ ಬರ್ತಿದ್ರು. ಇವಾಗ ಜೈಲಲ್ಲಿ ಹೆಂಗಾಗೋಗಿದೆ ಅಂದ್ರೆ ಇವ್ರು ಜೈಲಲ್ಲಿ ಏನ್ ಮಾಡ್ತಾರೆ, ಕೋರ್ಟಲ್ಲಿ ಏನ್ ಮಾಡ್ತಾರೆ, ಮನೇಲಿ ಏನ್ ಮಾಡ್ತಾರೆ, ಇದೇ ಒಂದು ದೊಡ್ಡ ನ್ಯೂಸ್ ಆಗೋಗಿದೆ. ನಾನು ಹೇಳೋದು ಮಾಧ್ಯಮದವ್ರಿಗೆ ಸ್ವಲ್ಪ ಸಮಾಜಕ್ಕೊಂದು ಗುಡ್ ಸಂದೇಶ ಕೊಡುವಂತದ್ದು ಏನಾದ್ರು ಕೊಟ್ರೆ ನಿಜವಾಗ್ಲೂ ಒಳ್ಳೇದು. ಇನ್ನ ಗುಡ್ ಸಂದೇಶಗಳು ಕೊಡಿ, ಇದನ್ನ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಇದೊಂದು ತುಂಬಾ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಇದು ಬೇರೆ ಜನಗಳಿಗೆ ಅಂದ್ರೆ ಬೇರೆ ತಪ್ಪು ಮಾಡುವಂತವ್ರಿಗಾಗ್ಲಿ ಮುಂದೆ ಏನಾದ್ರು ಎಚ್ಚರಿಕೆಯಿಂದ ಇರೋಕೆ ಒಂದು ಸಂದೇಶ ಆಗಿದೆ ಅಂತ ಕೆಲವರು. ಏನಿಲ್ಲ, ಎಲ್ಲಾ ನ್ಯೂಸ್ಗಳು ಇದೇ ತರನೇ ಕೊಟ್ರೆ ಎಲ್ಲರಿಗೂ ಸಂದೇಶ ಎಚ್ಚರಿಕೆ ಹೋಗುತ್ತೆ. ಅದನ್ನ ಈ ಕೇಸಿಗೆ ಮಾತ್ರ ಫೋಕಸ್ ಮಾಡೋದು ಏನರ್ಥ ಇದೆ. ಇದೊಂದೇ ಕೇಸ್ಗೆ ಸ್ಪೆಷಲ್ ಆಗಿ ಅಟೆನ್ಷನ್ ಕೊಡೋದಕ್ಕಿಂತ ಇದೇ ತರ ಹಲವಾರು ಪ್ರಕರಣಗಳು, ಎಷ್ಟೋ ಪ್ರಕರಣಗಳಿರುತ್ತೆ. ಸೊ ಎಲ್ಲಾ ಪ್ರಕರಣಗಳಿಗೂ ಇದೇ ತರನೇ ಮಾಡಿ ಅವಾಗ ಖಂಡಿತವಾಗಿಯೂ ಜನಗಳಲ್ಲಿ ಎಚ್ಚರಿಕೆ ಬರುತ್ತೆ. ನಿಜವಾಗ್ಲೂ ಸಮಾಜಕ್ಕೆ ಸಂದೇಶ ಕೊಡೋದೇ ಉದ್ದೇಶ ಆಗಿದ್ರೆ ಅದೆಲ್ಲಾ ಪ್ರಕರಣಕ್ಕೂ ಕೊಡಿ. ಅವಾಗ ನೋಡಿ ಖಂಡಿತ ಸಮಾಜ ಸುಧಾರಣೆ ಆಗತ್ತೆ. ಎಲ್ಲ ಮಾಧ್ಯಮದವ್ರಿಗೂ ಕೇಳ್ಕೊಳ್ಳೋದು. ಸರ್ ಇನ್ನೊಂದು ಕ್ವಶನ್ ಏನಪ್ಪಾ ಅಂದ್ರೆ ಆಕ್ಚುಲಿ ಈಗ ರೇಣುಕಾ ಸ್ವಾಮಿ ಅವರ ಮನೆಯವರು ಒಂದ್ ವೇಳೆ ಆಗೋಯ್ತು, ನಡೆದೋಯ್ತು, ಬೇರೆ ಏನು ಮಾಡಕ್ಕಾಗಲ್ಲ, ಇಷ್ಟು ದಿನ ಶಿಕ್ಷಣ ಅನುಭವಿಸಿದ್ ಸಾಕು, ಅದು ನಿಮ್ದು ತಪ್ಪಿದ್ಯೋ ಇಲ್ವೋ ಸೆಕೆಂಡ್ರಿ ಅಂತ ಏನಾದ್ರು ಕೇಸ್ ವಾಪಸ್ ತಗೊಂಡ್ರೆ
ಈ ಕೇಸ್ ಖುಲಾಸೆ ಆಗುತ್ತೆ. ಕೇಸ್ ವಾಪಸ್ ತಗೊಳ್ಳೋಂಥ ಕೇಸ್ ಅಲ್ಲ, ಇದು ಕಾಂಪೌಂಡಬಲ್ ಅಫೆನ್ಸ್ ಅಲ್ಲ. ಓಕೆ. ಕೇಸ್ ನಡೆಯಬೇಕು, ಕೇಸ್ ನಡೆಸಿ ಕೇಸ್ ಅವ್ರ ಸಾಕ್ಷಿ ಏನಾದ್ರು ವೀಕ್ ಆದ್ರೆ ವಿಟ್ನೆಸ್ ಅಥವಾ ಹಾಸ್ಟೆಲ್ ಆದ್ರೆ ಆತರ ಏನೋ ಮಾಡ್ಬೋದು. ಬಟ್ ಕೇಸ್ ವಾಪಸ್ ತಗೊಳ್ಳೋಂಥ ಕೇಸ್ ಅವ್ರು ತೊಗೊಳಕ್ಕಾಗಲ್ಲ ವಾಪಸ್. ಆಗಲ್ಲ. ಯಾಕಂದ್ರೆ ಒಂದ್ ವೇಳೆ ಈಗ ರಾಜ್ಯ ಸಂಧಾನ ಮಾಡ್ಕೊಳ್ಳೋಂಥ ಕೇಸ್ ಅಲ್ಲ ಇದು.